ಎಲ್ಲೋ ಎವ್ರಿವನ್, ಇವತ್ತು ನಾನು ಮಾವಿನ ಹಣ್ಣಿನ ಸಾಂಬಾರನ್ನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಮಾವಿನ ಹಣ್ಣು ಅಂದರೆ ಮಾಮೂಲಿ ಮಾವಿನ ಹಣ್ಣಲ್ಲ, ಇದು ಕಾಡಿನ ಮಾವಿನ ಹಣ್ಣು. ಅಂದರೆ ಕಾಡು ಮಾವು ಅಂತಲೂ ಕರೀತಾರೆ, ಜೀರಿಗೆ ಮಾವಿನ ಹಣ್ಣು ಅಂತ ಕರೀತಾರೆ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕು, ಶೇರು, ಕಮೆಂಟು ಮಾಡಿ, ಜೊತೆಗೆ ಬೆಲ್ ಐಕನ್ ಮೇಲೆ ಟಕ್ ಅಂತ ಒಂದು ಪ್ರೆಸ್ ಮಾಡಿ. ಮತ್ತು ಇದಕ್ಕೆ ಬೇಕಾಗಿರೋದು ಮಾವಿನ ಹಣ್ಣು. ಅದನ್ನು ಚೆನ್ನಾಗಿ ವಾಶ್ ಮಾಡಿ ಒಂದು ಪಾತ್ರೆಯಲ್ಲಿ ಹಾಕಿ ಬೇಯಕ್ಕೆ ಇಡಬೇಕು. ಅದು ಒಂದು 10 to 15 ಮಿನಿಟ್ಸು ಚೆನ್ನಾಗಿ ಬೇಯಬೇಕು. ನೋಡ್ಕೊಳ್ಳಿ ಒಂದ್ಸತಿ, ಅದು ಗೊತ್ತಾಗುತ್ತೆ ಬೆಂದಿದೆಯಾ ಇಲ್ವಾ ಅಂತ. ಬೆಂದಿಲ್ಲ ಅಂದರೆ ಮತ್ತೆ ಇನ್ನೊಂದು ಸ್ವಲ್ಪ ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಅದು ಬೆಂದ ನಂತರ ಆ ಮಾವಿನ ಹಣ್ಣನ್ನು ನೋಡಬೇಕು ಬೆಂದಿದೆ. ಇವಾಗ ಇದನ್ನು ಬೆಂದಿರೋದನ್ನು ಸಪ್ರೇಟ್ ಮಾಡ್ಕೊಬೇಕು, ಯಾಕಂದರೆ ತಣಿಬೇಕು. ಅದು ಅಂದರೆ ತಣ್ಣಗಾಗಬೇಕು. ತಣ್ಣಗಾದ ನಂತರ ಅದನ್ನು ಸಿಪ್ಪೆ ಸಪ್ರೇಟ್ ಮಾಡ್ಕೊಬೇಕು. ಮತ್ತು ಅದರೊಳಗಿರೋ ಏನು ಓಟೆ ಸಮೇತ ಬೀಜದ್ದು, ಅದು ಮಾವಿನ ಹಣ್ಣಿನ ಬೀಜ ಇದೆಯಲ್ಲ ಅದ್ರ ಸಮೇತ ಪಲ್ಪನ್ನ ಸಪ್ರೇಟ್ ಮಾಡ್ಕೊಬೇಕು. ನಾವು ಇದನ್ನು ಆ ಒಂದು ಓಟೆ ಸಮೇತನೇ ಸಾಂಬಾರ್ಗೆ ಹಾಕೋವಂಥದ್ದು. ಹಾಗಾಗಿ ಇದನ್ನು ಸಿಪ್ಪೆ ಎಲ್ಲ ತಗೊಬೇಕು. ಈ ಸಿಪ್ಪೆನಲ್ಲೂ ಸ್ವಲ್ಪ ಪಲ್ಪ್ ಇರುತ್ತೆ, ಸ್ವಲ್ಪ ನೀರು ಹಾಕ್ಕೊಂಡು ಕಿವುಚ್ಕೊಂಡು ಆ ರಸನ ಬಿಟ್ಕೋಬೋದು ಸಾಂಬಾರಿಗೆ. ಈಗ ಸಪ್ರೇಟ್ ಮಾಡಿದ್ದೀನಿ ಪಲ್ಪು ಮತ್ತು ಅದು ಸಿಪ್ಪೆನ. ಮತ್ತು ಈಗ ಬೇಕಾಗಿರೋವಂಥದ್ದು 1 ಟೀ ಸ್ಪೂನ್ ಕಡಲೆಬೇಳೆ, ಅರ್ಧ ಟೀ ಸ್ಪೂನ್ ಉದ್ದಿನಬೇಳೆ, 1/4 ಟೀ ಸ್ಪೂನ್ ಮೆಂತ್ಯ. ಇದನ್ನು ಡ್ರೈ ರೋಸ್ಟ್ ಮಾಡ್ತಾಯಿದ್ದೀನಿ. ಇದನ್ನು ಡ್ರೈ ರೋಸ್ಟ್ ಮಾಡ್ತಾ ಇದ್ರ ಜೊತೆಗೆ ಒಂದು 7 ರಿಂದ 8 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು 3 ರಿಂದ 4 ಗುಂಟೂರು ಮೆಣಸಿನ್ಕಾಯಿ, ನಿಮ್ಮ ಖಾರ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಹಾಕ್ಕೊಬೋದು. ಹಾಕ್ಕೊಂಡ ನಂತರ ಅದನ್ನು ಸಹ ಡ್ರೈ ರೋಸ್ಟ್ ಮಾಡ್ತಾಯಿದ್ದೀನಿ. ಡ್ರೈ ರೋಸ್ಟ್ ಆದ ನಂತರ ಇದಕ್ಕೆ ಬೇಕಾಗಿರೋ ಅಂಥದ್ದು ಇದನ್ನು ಮಿಕ್ಸಿನಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೊತೀನಿ. ಈಗ ಮಿಕ್ಸಿಗೆ ಹಾಕ್ಕೊಳ್ಳೋಕ್ಕೆ ಏನು ಬೇಕಂತ ಅಂದರೆ, ಈಗ ಡ್ರೈ ರೋಸ್ಟ್ ಆಗಿದೆ, ಒಂದು ಮುಷ್ಟಿಗಷ್ಟು ತೆಂಗಿನಕಾಯಿ, ಮತ್ತು ಏನು ಇದು ಡ್ರೈ ರೋಸ್ಟ್ ಮಾಡಿದ್ದೀವಲ್ಲ ಕಡಲೆಬೇಳೆ, ಉದ್ದಿನಬೇಳೆ, ಮೆಂತ್ಯ, 1 ಟೀ ಸ್ಪೂನ್ ಧನಿಯಾ ಪೌಡರು, ಅರ್ಧ ಟೀ ಸ್ಪೂನಷ್ಟು ಹಳದಿ, ಮತ್ತು ಒಂದು ಸ್ವಲ್ಪ ಜೀರಿಗೆ ಹಾಕಿ ಗ್ರೈಂಡ್ ಮಾಡಬೇಕು. ಅದನ್ನು ನೋಡಿಕೊಂಡು ಅದಕ್ಕೆ ಎಷ್ಟು ನೀರು ಸೇರಿಸ್ಬೋದು ಅಷ್ಟು ನೀರು ಸೇರಿಸಿ ಪೇಸ್ಟ್ ಥರ ಆಗಬೇಕು. ಅದನ್ನು ಮತ್ತೆ ರುಬ್ಕೊಂಡು, ಮತ್ತು ಇಲ್ಲಿ ಒಗ್ಗರಣೆಗೆ ಏನು ಬೇಕು ಅಂತ ನೋಡೋಣ. ಅದಕ್ಕೂ ಮುಂಚೆ ಸ್ವಲ್ಪ ಈ ಮಾವಿನ ಹಣ್ಣನ್ನು ಸ್ವಲ್ಪ ಕಿವುಚ್ಕೊಬೇಕು. ಜೊತೆಗೆ ಈಗ ಎಣ್ಣೆ ಹಾಕಿ, ಎಣ್ಣೆ ಜೊತೆಗೆ ಸಾಸಿವೆ, ಜೀರಿಗೆ ಮತ್ತು ಕರಿಬೇವು, ಒಂದು ಮೆಣಸಿನ್ಕಾಯಿನ ಹಾಕಿ ಒಗ್ಗರಣೆ ಮಾಡ್ಕೊಬೇಕು. ಈ ಒಗ್ಗರಣೆಗೆ ಏನು ನಾವು ರುಬ್ಬಿಟ್ಕೊಂಡಿದ್ದೀವಲ್ವ ಪೇಸ್ಟು, ತೆಂಗಿನಕಾಯಿ ಮತ್ತು ಬೇಳೆ ಪೇಸ್ಟು, ಅದಕ್ಕೆ ಸೇರಿಸ್ಬೇಕು. ಸೇರಿಸಿದ ನಂತರ ಏನು ಇದನ್ನು ಸೇರಿಸಿದ್ಮೇಲೆ ಇವಾಗ ಅದನ್ನು ಕೈ ಆಡದೆ ಅದನ್ನು ಫ್ರೈ ಮಾಡಬೇಕು. ಯಾಕಂದರೆ ತೆಂಗಿನಕಾಯಿ ಎಲ್ಲ ಹಸಿದೆ ಹಾಕಿರ್ತೀವಲ್ಲ, ಹಾಗಾಗಿ ಅದನ್ನು ಸ್ವಲ್ಪ ಒಗ್ಗರಣೆಯಲ್ಲಿ ಒಂದು 2-3 ಮಿನಿಟ್ಸು ಬೇಯಬೇಕು. ಅದನ್ನು ಬೇಯೋಕ್ಕೆ ಹಾಗೆ ಬಿಟ್ಟರೆ ನಮಗೇನಾಗುತ್ತೆ, ತಳ ಹಿಡಿಯುತ್ತೆ. ಹಾಗಾಗಿ ನಾವು ಸೌಟಲ್ಲಿ ಆವಾಗವಾಗ ಸ್ವಲ್ಪ ಕೈ ಆಡ್ತಾ ಇರಬೇಕು. ಇಲ್ಲಾಂದರೆ ತಳ ಹಿಡಿದ್ರೆ ಅದು ಸಿಹಿಯುತ್ತೆ, ಚೆನ್ನಾಗಿ ಅನ್ಸಲ್ಲ. ಹಾಗಾಗಿ ಅದನ್ನು ಬೆಂದ ನಂತರ ಸ್ವಲ್ಪ ನೀರು, ನಮಗೆ ಈ ಕನ್ಸಿಸ್ಟೆನ್ಸಿ ಎಷ್ಟು ಬೇಕಾಗುತ್ತೆ, ಇದು ಸ್ವಲ್ಪ ಮಂದ ಇದ್ದರೆ ಚೆನ್ನಾಗಿರುತ್ತೆ. ಅಂದರೆ ಸಾಂಬಾರು ಮಾಮೂಲಿ ಸಾಂಬಾರಿಗಿಂತ ಸ್ವಲ್ಪ ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್. ಹಾಗಾಗಿ ಇದಕ್ಕೆ ಸ್ವಲ್ಪ ಥಿಕ್ನೆಸ್ ಆಗೇ ಇದ್ದರೆ ಚೆನ್ನಾಗಿರುತ್ತೆ. ಇದು ಒಂದು ಕುದಿ ಬರಬೇಕು. ಕುದಿ ಬಂದ ನಂತರ ಏನು ನಾವು ಈ ಮಾವಿನ ಹಣ್ಣು ಇರುತ್ತಲ್ಲ ಅದನ್ನು ಸೇರಿಸ್ಬಿಟ್ಟು, ಜೊತೆಗೆ ಈ ಸಾಂಬಾರನ್ನ ರೆಡಿ ಮಾಡ್ತಾಯಿದ್ದೀವಿ. ಉಪ್ಪು ಹಾಕ್ಕೋಬೇಕು ರುಚಿಗೆ ತಕ್ಕಷ್ಟು, ಜೊತೆಗೆ ಚಿಟಿಕೆ 2 ಚಿಟಿಕೆಯಷ್ಟು ಹಿಂಗೆ ಹಾಕ್ಕೊಂಡು, ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಬೆಲ್ಲ ಸೇರಿಸ್ತಾ ಇದ್ದೀನಿ. ಯಾಕಂದರೆ ಇದಕ್ಕೆ ಹುಣಸೆಹಣ್ಣು ಹಾಕ್ತಾಯಿಲ್ಲ ನಾವು. ಇದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ ಎಂಥದ್ದು ಹಾಕ್ತಾಯಿಲ್ಲ. ತುಂಬ ಈಸಿ ಅಂದರೆ ಈಸಿ ಸಾರು. ನಿಮಗೆ ಯಾವಾಗಾದರೂ ಈ ಮಾವಿನ ಹಣ್ಣು ಕಂಡ್ರೆ ಎಲ್ಲೂ ಬಿಡಬೇಡಿ, ತೊಗೊಂಬನ್ನಿ. ನಾನಿವತ್ತು ಒಂದು 9 ಮಾವಿನ ಹಣ್ಣಲ್ಲಿ ಸಾಂಬಾರು ಮಾಡ್ತಾಯಿದ್ದೀನಿ. ನನಗಿದು ಸಾಕಾಗೋದೇ ಇಲ್ಲ ಅನಿಸುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ ಅನ್ನದ ಜೊತೆ ತಿನ್ನೋಕ್ಕೆ. ನಿಮಗೆ ಈ ಮಾವಿನ ಹಣ್ಣು ಸಿಕ್ಕಿದರೆ ನೀವು ಟ್ರೈ ಮಾಡಿ ಒಮ್ಮೆ, ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.